ಸ್ವಾಭಿಮಾನಿಗಿಲ್ಲ ಮಂಡ್ಯ ಡಾಕ್ಟರ್ ರಂಗ ಪ್ರವೇಶ ಖಚಿತ. ದಳ ಕಮಲ ಮೈತ್ರಿ ಸೀಟು ಹಂಚಿಕೆ ಫೈನಲ್. ಸಾಕಷ್ಟು ಕುತೂಹಲ ಮೂಡಿಸಿತು ಜೆಡಿಎಸ್ ಮತ್ತು ಬಿಜೆಪಿ. ಅಂದ್ರೆ ಎಷ್ಟು ಕ್ಷೇತ್ರವನ್ನ ಬಿಜೆಪಿ ಬಿಟ್ಕೊಡುತ್ತೆ ಜೆಡಿಎಸ್ಗೆ ಅಂತ ಇದು 2 ತಿಂಗಳಿಂದಲೂ ಕೂಡ ಸಾಕಷ್ಟು ಒಂದು ಕುತೂಹಲ ಮೂಡಿಸಿತ್ತು. ಈಗ ಎಲ್ಲ ಕುತೂಹಲಗಳಿಗೂ ಕೂಡ ತೆರೆ ಎಳೆಯುವಂತ ಸಮಯ. ದಳ ಕಮಲ ಮೈತ್ರಿ ಸೀಟು ಹಂಚಿಕೆ ಫೈನಲ್. ಹಾಗಿದ್ರೆ ಜೆಡಿಎಸ್ಗೆ ಎಷ್ಟು ಸೀಟು? ಎಚ್ಡಿಕೆ ಹೇಳಿದ್ದೇನು? ವಿಸ್ತಾರ ನ್ಯೂಸ್ ನಲ್ಲಿ ಮೈತ್ರಿ ಸೀಟು ಹಂಚಿಕೆಯ ಎಕ್ಸ್ಕ್ಲೂಸಿವ್ ಮಾಹಿತಿ ನಿಮ್ಮ ಮುಂದೆ. ಮಂಡ್ಯ, ಕೋಲಾರ, ಹಾಸನ ಕೊಡಲು ತೀರ್ಮಾನಿಸಿದ್ದಾರೆ. ಹಾಸನದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿಕೆಯನ್ನ ನೀಡಿದ್ದಾರೆ. ಮಂಡ್ಯ, ಕೋಲಾರ, ಹಾಸನ ಕೊಡಲು ತೀರ್ಮಾನಿಸಿದ್ದಾರೆ. ಹಾಸನದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿಕೆಯನ್ನ ನೀಡಿದ್ದಾರೆ. ಎಚ್ಡಿಕೆ ಹೇಳಿಕೆ ನಂತರ ಸಂಸದೆ ಸುಮಲತಾ ಮುಂದಿನ ನಡೆ ಏನಾಗಿರುತ್ತೆ? ಎಲ್ಲ ಒಂದ್ ಕಡೆ ಸುಮಲತಾ ಅಂಬರೀಶ್ ಅವರಿಗೆ ದೊಡ್ಡ ಮಟ್ಟಿಗೆ ಶಾಕ್, ತೀವ್ರ ಕುತೂಹಲ ಮೂಡಿಸಿದೆ ಮಂಡ್ಯ ಸಂಸದೆ ಸುಮಲತಾ ಅವರ ನಡೆ. ಮಂಡ್ಯ ಬಿಟ್ಟು ಬೇರೆ ಕ್ಷೇತ್ರದಿಂದ ಕಣಕ್ಕಿಳಿತಾರ ಸುಮಲತಾ ಅಂಬರೀಶ್? ಮಂಡ್ಯ, ಕೋಲಾರ, ಹಾಸನ ಕೊಡಲು ತೀರ್ಮಾನಿಸಿದ್ದಾರೆ ಅಂತ ಇದೀಗ ಕುಮಾರಸ್ವಾಮಿ ಅವರೇ ಅಧಿಕೃತವಾಗಿ ಹೇಳಿದ್ದಾರೆ. ಹಾಸನದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿಕೆಯನ್ನ ನೀಡಿದ್ದಾರೆ. ಟಿಕೆಟ್ ನಿರೀಕ್ಷೆಯಲ್ಲಿದ್ದ ಸಂಸದೆ ಸುಮಲತಾಗೆ ಈಗ ಬಿಗ್ ಶಾಕ್. ಕಿಂಚಿತ್ತು ಈ ಜಿಲ್ಲೆಗೆ ನಾನು ಏನಾದರೂ ಒಂದು ಸಣ್ಣ ಸೇವೆ ಮಾಡಿದ್ದೇನೆ ಅಂತ ನಿಮಗೆ ಭಾವನೆ ಇದ್ದರೆ ತೀರ್ಮಾನ ತಗೊಂಡು ಇವತ್ತು ಹಲವಾರು ಬದಲಾವಣೆ ಮಾಡ್ತೀವಿ, ಹಲವಾರು ಬದಲಾವಣೆ ಮಾಡೇ ಮಾಡ್ತೀವಿ. ಕಳೆದ ಬಾರಿ ನಾನು ಸ್ವರೂಪ ಕೂತಿದ್ದಾರೆ ಹೇಳಿದೆ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನ ಹಾಸನ ವಿಧಾನಸಭೆಯಲ್ಲಿ ಅಭ್ಯರ್ಥಿ ಮಾಡಿ ದೇವೇಗೌಡರ ಕುಟುಂಬ ಗೆಲ್ಲಿಸ್ತೀವಿ ಅಂತ. ನೀವೇನಾದ್ರೂ ನನ್ನ ಬಗ್ಗೆ ಕಿಂಚಿತ್ತು ಈ ಜಿಲ್ಲೆಗೆ ನಾನು ಏನಾದರೂ ಒಂದು ಸಣ್ಣ ಸೇವೆ ಮಾಡಿದ್ದೇನೆ ಅಂತ ನಿಮ್ಗೆ ಭಾವನೆ ಇದ್ದರೆ ತೀರ್ಮಾನ ತಗೊಂಡು ಇವತ್ತು ಹಲವಾರು ಬದಲಾವಣೆ ಮಾಡ್ತೀವಿ, ಹಲವಾರು ಬದಲಾವಣೆ ಮಾಡೇ ಮಾಡ್ತೀವಿ. ಕಳೆದ ಬಾರಿ ನಾನು ಸ್ವರೂಪ ಕೂತಿದ್ದಾರೆ ಹೇಳಿದೆ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನ ಹಾಸನ ವಿಧಾನಸಭೆಯಲ್ಲಿ ಅಭ್ಯರ್ಥಿ ಮಾಡಿ ದೇವೇಗೌಡರ ಕುಟುಂಬ ಗೆಲ್ಲಿಸ್ತೀವಿ ಅಂತ. ಓಕೆ, ಈಗಾಗಲೇ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಹಾಸನ ಅಭ್ಯರ್ಥಿ ಪ್ರಜ್ವಲ್ ಅಲ್ಲ, ಎಚ್ಡಿಕೆನೇ ಅಂದ್ಕೊಳ್ಳಿ, ಕುಮಾರಸ್ವಾಮಿ ಎಂದು ಭಾವಿಸಿ ತೀರ್ಮಾನ ಮಾಡಿ. ಹಾಸನದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿಕೆಯನ್ನ ನೀಡಿದ್ದಾರೆ. ಅದರ ಜೊತೆಗೆ ಎಷ್ಟು ಕ್ಷೇತ್ರವನ್ನ ಬಿಟ್ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಇನ್ನು ಬೆಂಗಳೂರು ಗ್ರಾಮಾಂತರದಿಂದ ಮಂಜುನಾಥ್ ಅವರು ಸ್ಪರ್ಧೆ ವಿಚಾರವಾಗಿ ಕೂಡ ಹಾಸನದಲ್ಲಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಕನಕಪುರದಿಂದ ಬಂದು ಇಲ್ಲಿ ಜೆಡಿಎಸ್ ಸೋಲಿಸ್ತೀನಿ ಅಂತಾರೆ. ಹಾಸನದಲ್ಲಿ ಕೂಗಿದ್ರೆ ಹೊಳೆ ನರಸೀಪುರಕ್ಕೆ ಕೇಳಬೇಕು ಅಂತಾರೆ ಕುಮಾರಸ್ವಾಮಿ ಅವರು. ಡಿ.ಕೆ. ಶಿವಕುಮಾರ್ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ, ನೀವು ಈಗ ಕೂಗಿ, ಇಲ್ಲಿ ಕೂಗಿದ್ರೆ ಕನಕಪುರಕ್ಕೆ ಕೇಳಬೇಕು ಅಂತ ಹೇಳಿದ್ದಾರೆ. ಡಿಸಿಎಂ ಡಿ.ಕೆ. ಶಿವಕುಮಾರ್ ವಿರುದ್ಧ ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದಾರೆ. ಅಟ್ಲೀಸ್ಟ್ ಒಬ್ಬ ಡಾಕ್ಟರ್ ಮಂಜುನಾಥ್ಗೆ 15 ವರ್ಷದ ಅವರ ಸೇವೆ ಗಮನಿಸಿ ಅವ್ರ ಬಗ್ಗೆ ನೀವೇನು ಕೊಟ್ಟಂತ ಒಂದು ಬೆಂಬಲ ಇದೆ. ನಿಮಗೂ ನಾನು ನಮಸ್ಕಾರ ಮಾಡ್ತೀನಿ ಮಾಧ್ಯಮ ಸ್ನೇಹಿತರಿಗೆ. ನಾವು ಮಂಜುನಾಥ್ ಅವ್ರನ್ನ ರಾಜಕೀಯ ತರಬೇಕು ಅಂತ ಹೇಳಿ ಕನಸು ಮನಸ್ಸನ್ನು ತೀರ್ಮಾನ ಮಾಡಲಿಲ್ಲ. ಬಹುಶಃ ದೇವೇಗೌಡರು ಆಸ್ತಿಯಲ್ಲಿ ಕೊಟ್ಟೇನೋ ಹೇಳಿಕೆ ನಾನು ಯಾವ ಕಾರಣಕ್ಕೂ ಮಂಜುನಾಥ್ ಅವ್ರನ್ನ ರಾಜಕೀಯಕ್ಕೆ ನಾನು ಪರ್ಮಿಷನ್ ಕೊಡಲ್ಲ. ಆದರೆ ಇವತ್ತು ಕೇಂದ್ರದ ಹೈಕಮಾಂಡ್ ಬಿಜೆಪಿಯವರು ಕುಮಾರಸ್ವಾಮಿ ಅವರೇ ಏನಾದರೂ ಮಾಡಿ ನಿಮ್ಮ ಭಾವವನ್ನು ನೀವು ಒಪ್ಪಿಸಲೇಬೇಕು, ಅವ್ರು ನಮಗೆ ಅವಶ್ಯಕತೆ ಇದೆ, ಚುನಾವಣೆಗೆ ನಿಲ್ಲೇಬೇಕು ಅಂತ ಹೇಳಿ ನನ್ನ ಮೇಲೆ ಒತ್ತಡ ಹಾಕಿ ಅಟ್ಲೀಸ್ಟ್ ಒಬ್ಬ ಡಾಕ್ಟರ್ ಮಂಜುನಾಥ್ಗೆ 15 ವರ್ಷದ ಅವರ ಸೇವೆ ಗಮನಿಸಿ ಅವ್ರ ಬಗ್ಗೆ ನೀವೇನು ಕೊಟ್ಟಂತ ಒಂದು ಬೆಂಬಲ ಇದೆ. ನಿಮಗೂ ನಾನು ನಮಸ್ಕಾರ ಮಾಡ್ತೀನಿ ಮಾಧ್ಯಮ ಸ್ನೇಹಿತರಿಗೆ. ನಾವು ಮಂಜುನಾಥ್ ಅವ್ರನ್ನ ರಾಜಕೀಯ ತರಬೇಕು ಅಂತ ಹೇಳಿ
ಕನಸು ಮನಸ್ಸಿನಲ್ಲೂ ತೀರ್ಮಾನ ಮಾಡಲಿಲ್ಲ. ಬಹುಶಃ ದೇವೇಗೌಡರು ಆಸ್ತಿಗಳೇ ಕೊಟ್ಟೇನೋ ಹೇಳಿಕೆ ನಾನು. ಯಾವ ಕಾರಣಕ್ಕೂ ಮಂಜುನಾಥ್ ಅವರ ರಾಜಕೀಯಕ್ಕೆ ನಾನು ಪರ್ಮಿಷನ್ ಕೊಡಲ್ಲ. ಆದರೆ ಇವತ್ತು ಕೇಂದ್ರದ ಹೈಕಮಾಂಡ್ ಬಿಜೆಪಿಯವರು, ಕುಮಾರಸ್ವಾಮಿ ಅವರೇ, ಏನಾದರೂ ಮಾಡಿ ನಿಮ್ಮ ಭಾವವನ್ನು ನೀವು ಒಪ್ಪಿಸಲೇಬೇಕು. ಅವ್ರ ನಮಗೆ ಅವಶ್ಯಕತೆ ಇದೆ, ಚುನಾವಣೆಗೆ ನಿಲ್ಲೇಬೇಕು ಅಂತ ಹೇಳಿ ನನ್ನ ಮೇಲೆ ಒತ್ತಡ ಹಾಕಿ ಅಟ್ಲೀಸ್ಟ್ ಒಬ್ಬ ಡಾಕ್ಟರ್ ಮಂಜುನಾಥ್ಗೆ ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ಮಾರುತಿ, ಈಗ ಎಷ್ಟು ಕ್ಷೇತ್ರ ಬಿಟ್ಕೊಡುತ್ತೆ ಬಿಜೆಪಿ ಅನ್ನೋದು ಸಾಕಷ್ಟು ಒಂದು 2 ತಿಂಗಳಿಂದನೂ ಕೂಡ ನಾವು ಕೇಳ್ತಾ ಇದ್ದಿದ್ದಂಥ ಪ್ರಶ್ನೆ. ಆ ಪ್ರಶ್ನೆಗೆ ಇವತ್ತು ಉತ್ತರ ಸಿಕ್ಕಿದೆ. ಆದರೆ ನಾವು ಇನ್ನೊಂದು ಕಡೆ ನೋಡೋಣ, ಸುಮಲತಾ ಅಂಬರೀಶ್ ಅವರ ನಡೆ ಏನಾಗಿರುತ್ತೆ? ಈಗ ಮಂಡ್ಯ ಅಂತೂ JDS ಪಾಲಾಯಿತು. ಹಾಗಿದ್ರೆ ವಾಟ್ ನೆಕ್ಸ್ಟ್? ಸುಮಲತಾ ಅವರ ನಡೆ ಏನು? ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರಾ ಏನು? ದಿವ್ಯಾ, ಮೊದಲಿಂದಲೂ ಕೂಡ ಸಂಸದೆ ಸುಮಲತಾ ಅವರು ಬಿಜೆಪಿ ವರಿಷ್ಠರ ಜೊತೆ ಚರ್ಚೆ ಮಾಡ್ತಾ ಇದ್ದಿದ್ದು, ನನಗೆ ಮಂಡ್ಯದಲ್ಲೇ ಅವಕಾಶವನ್ನು ಮಾಡಿಕೊಡ್ಬೇಕು, ಮಂಡ್ಯ ಬಿಟ್ಟು ಬೇರೆ ಕ್ಷೇತ್ರದಲ್ಲಿ ನಾನು ರಾಜಕೀಯ ಮಾಡಲಾರೆ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡುವಂಥ ಒಂದು ಕೆಲಸವನ್ನು ಕೂಡ ಮಾಡಿದರು. ಈ ಹಿಂದೆ ಅಮಿತ್ ಶಾ, ಮೋದಿ ಮತ್ತು JP ನಡ್ಡಾ ಅವರನ್ನು ಭೇಟಿ ಮಾಡಿದಾಗಲೂ ಕೂಡ ಈ ವಿಚಾರವನ್ನು ಪದೇ ಪದೇ ಹೇಳುವಂತಹ ಒಂದು ಕೆಲಸವನ್ನು ಮಾಡಿದರು. ಹೀಗಾಗಿ ಬಹುತೇಕ ಮಂಡ್ಯ ಮತ್ತು ಹಾಸನ, ಕೋಲಾರ ಈ 3 ಕ್ಷೇತ್ರಗಳು JDS ಪಾಲಾಗಿರೋದ್ರಿಂದ ಈಗ ಅಧಿಕೃತವಾಗಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರೇ ಬಹಿರಂಗವಾಗಿ ಈ ಹೇಳಿಕೆಯನ್ನು ಕೊಟ್ಟಿರೋದ್ರಿಂದ ಮೈತ್ರಿ ಅಭ್ಯರ್ಥಿಯಾಗಿ JDS ಇಂದ ಮಂಡ್ಯದಲ್ಲಿ ಕಣಕ್ಕಿಳಿತಾರೆ. ಹೀಗಾಗಿ ಸುಮಲತಾ ಅವರ ನಡೆ ಬಗ್ಗೆ ಈಗ ಬಿಜೆಪಿ, ಕಾಂಗ್ರೆಸ್ ಹಾಗೂ JDS 3 ಕಡೆನೂ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ಒಂದು ವೇಳೆ ಸುಮಲತಾ ಅವರು 2019 ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಆಗಲೂ ಕೂಡ ಮೈತ್ರಿ ಆಗಿದ್ರಿಂದ ಅವ್ರಿಗೆ ಕಾಂಗ್ರೆಸ್ಸಿಂದ ಟಿಕೆಟ್ ಸಿಗಲಿಲ್ಲ. ಆಗ ಸ್ವಾಭಿಮಾನಿ ಪಾಲಿಟಿಕ್ಸ್ ಅನ್ನುವಂಥ ಒಂದು ಇದಿಟ್ಕೊಂಡು ಮುಂದುವರೆದ್ರು. ಅಂಥದ್ದೇ ಒಂದು ರಾಜಕಾರಣವನ್ನು ಮತ್ತೊಮ್ಮೆ ಸುಮಲತಾ ಅವರು ಮಾಡ್ತಾರಾ ಅನ್ನುವಂಥ ಒಂದು ಚರ್ಚೆ ಈಗ ಆರಂಭ ಆಗಿರುವಂಥದ್ದು. ಸುಮಲತಾ ಅವ್ರಿಗಿಂತಲೂ ಕೂಡ ಸುಮಲತಾ ಯೋಚನೆ ಮಾಡ್ತಾ ಇರುವಂಥದ್ದು ಅಭಿಷೇಕ್ ಅಂಬರೀಷ್ ಬಗ್ಗೆ. ಅಭಿಷೇಕ್ ಅಂಬರೀಷ್ ಅವರ ರಾಜಕೀಯದ ಬಗ್ಗೆ ಮುಂದೆ ಇನ್ನೇನು 4-5 ವರ್ಷಗಳಲ್ಲಿ ಅವರು ಕೂಡ ರಾಜಕಾರಣಕ್ಕೆ ಎಂಟ್ರಿ ಕೊಡಬಹುದು. ಇವತ್ತು ಏಕಾಏಕಿ ಈ ಹಿಂದೆ ಬಿಜೆಪಿ ಅವರು ವರಿಷ್ಠರು ಮೈಸೂರು ಮತ್ತು ಬೆಂಗಳೂರು ಉತ್ತರದ ಆಫರನ್ನು ಒಂದು ವೇಳೆ ಅಕ್ಸೆಪ್ಟ್ ಮಾಡಿದ್ದೆ ಆದರೆ ಮಂಡ್ಯದಿಂದ ಸುಮಲತಾ ಹಾಗೂ ಅಂಬರೀಷ್ ಕುಟುಂಬ ದೂರ ಆಯಿತು ಅನ್ನುವಂಥ ಒಂದು ಸಂದೇಶ ರವಾನೆ ಮಾಡ್ತಾ ಇತ್ತು. ಹೀಗಾಗಿಯೇ ಇದಕ್ಕೆ ಆಸ್ಪದ ಕೊಡಬಾರ್ದು, ಅಭಿಷೇಕ್ ಅಂಬರೀಷ್ಗೆ ನನ್ನ ನಡೆಯಿಂದ ಸಮಸ್ಯೆ ಆಗಬಾರ್ದು ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಹಾಕ್ಕೊಂಡೆ ಸುಮಲತಾ ಅವರು ಮಂಡ್ಯ ಕ್ಷೇತ್ರವೇ ಬೇಕು ಅಂತ ಪಟ್ಟಿಡಿದ್ದು. ಆದರೆ ಈಗ ವರಿಷ್ಠರು, ಬಿಜೆಪಿ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಒಂದು ವೇಳೆ ಕೊನೆಯ ಕ್ಷಣದಲ್ಲಿ ಸುಮಲತಾ ಅಂಬರೀಷ್ ಅವರಿಗೆ JP ನಡ್ಡಾ, ಅಮಿತ್ ಶಾ ಇಲ್ಲವೇ ಮೋದಿ ಅವರಿಂದ, ಯಾಕಂತ ಹೇಳಿದ್ರೆ ಸುಮಲತಾ ಅಂಬರೀಷ್ ಅವರು ಯಾವತ್ತೂ ಕೂಡ ರಾಜ್ಯ ಬಿಜೆಪಿ ನಾಯಕರುಗಳ ಮುಂದೆ ಹೋಗಲಿಲ್ಲ, ನನಗೆ ಟಿಕೆಟ್ ಕೊಡಿ ಅಂತ ಕೇಳಿಲ್ಲ. ಅವರ ರಾಜಕಾರಣ ಏನೇ ಇದ್ರೂ ಕೂಡ ಅವರ ಟಿಕೆಟ್ ಕೇಳುವಂಥದ್ದಾಗಿರ್ಬೋದು, ಮಂಡ್ಯ ವಿಚಾರ ಚರ್ಚೆ ಮಾಡುವಂಥದ್ದಾಗಿರ್ಬೋದು, ಕೇವಲ ರಾಷ್ಟ್ರೀಯ ಬಿಜೆಪಿ ನಾಯಕರುಗಳ ಜೊತೆ ಚರ್ಚೆ ಮಾಡಿದ್ದಾರೆ. ರಾಷ್ಟ್ರೀಯ ಬಿಜೆಪಿ ನಾಯಕರುಗಳಿಂದ ಕರೆ ಬಂದಿದ್ದೆ ಆದರೆ ಅವ್ರಿಗೆ ರಾಜ್ಯಸಭೆಯೋ ಬೇರೆ ಏನಾದರೂ ಅವ್ರಿಗೆ ಸ್ಥಾನಮಾನವನ್ನು ಕೊಡ್ತೀವಿ, ನೀವು ಸಕ್ರಿಯವಾಗಿ ಮಂಡ್ಯದಲ್ಲೇ ಇರಿ, ಆದರೆ ಮೈತ್ರಿಗೆ ಸಹಕಾರ ಕೊಡಿ ಅನ್ನುವಂಥ ಒಂದು ಸಂದೇಶ ಬಂದರೆ ಆ ಕ್ಷಣದಲ್ಲಿ ಎರಡನೇ ಯೋಚನೆ ಮಾಡ್ಬೋದು. ಸದ್ಯಕ್ಕಂತೂ ಮಂಡ್ಯ ಪೊಲಿಟಿಕ್ಸಲ್ಲಿ ಸಕ್ರಿಯವಾಗಿ ಇರಬೇಕು ಅಂದ್ಕೊಂಡಿದ್ದಾರೆ. ಹೀಗಾಗಿ ಬಹುತೇಕ ದೆಹಲಿಯಿಂದ ಕರೆ ಬರದೇ ಇದ್ರೆ ಸುಮಲತಾ ಅಂಬರೀಷ್ ಅವರು ಪಕ್ಷೇತರರಾಗಿ ಕಣದಲ್ಲಿ ಇರುವಂಥದ್ದು ನಿಜ. ತ್ರಿಕೋಣ ಸ್ಪರ್ಧೆ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದಾವೆ. ದಿವ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.